ಮಲಗಲು ಮಂಚವಿಲ್ಲ, ಹಾಸಿಗೆ ಇಲ್ಲ, ಹೊದಿಕೆ ಇಲ್ಲ, ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಭವಿಷ್ಯದ ಬದುಕು ಕಟ್ಟಿಕೊಳ್ಳಲು ಹೋರಾಟ ಮಾಡುತ್ತಿರುವ ವಿದ್ಯಾರ್ಥಿನಿಯರು. ಅಷ್ಟಕ್ಕೂ ಈ ಸಮಸ್ಯೆ ವಿದ್ಯಾರ್ಥಿನಿಯರು ಎದುರಿಸುತ್ತಿರೋದು ಎಲ್ಲಿ ಮತ್ತು ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ಹೇಳೋರಿಲ್ಲ ಕೇಳೋರಿಲ್ಲ, ವಿದ್ಯಾರ್ಥಿನಿಯರ ಗೋಳು. ಮೂಲಭೂತ ಸೌಕರ್ಯಗಳಿಲ್ಲದೆ ನಿತ್ಯ ಪರದಾಟ. ಅಭಿವೃದ್ಧಿಯತ್ತ ಮುನ್ನುಗ್ತಾ ಇರೋ ದೇಶ ನಮ್ಮದು. ಚಂದ್ರನ ಅಂಗಳಕ್ಕೆ ಕಾಲಿಟ್ಟಾಯ್ತು. ಪ್ರತಿಷ್ಠಿತ ಕಂಪನಿಗಳಿಂದ ಪ್ರಸಿದ್ಧಿಯೂ ಬಂತು. ಆದರೆ ಏನ್ ಪ್ರಯೋಜನ? ಚೆನ್ನಾಗಿ ಓದಿ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳೋ ಆಸೆ ಹೊಂದಿರೋ ವಿದ್ಯಾರ್ಥಿನಿಯರ ಪಾಡು ಹೇಳತೀರದಾಗಿದೆ. ವಸತಿ ನಿಲಯದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಒದ್ದಾಡ್ತಿದ್ದಾರೆ. ನೋಡಿ, ಇದೇನ್ ಹಾಸ್ಟೆಲ್ಲೋ ಅಥವಾ ಗೋಡೌನೋ ಒಂದು ಗೊತ್ತಾಗ್ತಿಲ್ಲ. ಅಲ್ಲೇ ಬಟ್ಟೆಗಳ ಗಂಟು, ಪಕ್ಕದಲ್ಲೇ ಬಕೆಟ್ಗಳು, ಮಲಗೋದಕ್ಕೂ ಬೆಡ್ ಇಲ್ಲ, ಹೊತ್ಕೊಳ್ಳೋದಕ್ಕೆ ಹೊದಿಕೆ ಇಲ್ಲ, ಅಲ್ಲೇ ಓದು ಅಲ್ಲೇ ಊಟ. ಇದು ಕೊಡಗು ಜಿಲ್ಲೆಯ ದೇವರಾಜ ಅರಸು ಬಾಲಕಿಯರ ವಸತಿ ನಿಲಯದಲ್ಲಿರೋ ವಿದ್ಯಾರ್ಥಿಗಳ ಪರಿಸ್ಥಿತಿ. ಈ ಹಾಸ್ಟೆಲ್ನಲ್ಲಿ 70 ಮಂದಿ ವಿದ್ಯಾರ್ಥಿನಿಯರು ಇದ್ದಾರೆ. ನಿತ್ಯ ಶಾಲೆಗೆ ಹೋಗೋದಕ್ಕೆ ಒದ್ದಾಡುವ ಪರಿಸ್ಥಿತಿ ಇವರದ್ದು. ನಾವು 10 ದಿವಸದ ಹಿಂದೆ ಈ ಒಂದು ಮಕ್ಕಳನ್ನು ಇಲ್ಲಿಗೆ ಸ್ಥಳಾಂತರ ಮಾಡಿರ್ತೇವೆ. ಫಸ್ಟು ಬೇರೆ ವಿದ್ಯಾರ್ಥಿ ನಿಲಯದಲ್ಲಿ ಅವರು ಉಳಿದುಕೊಂಡಿದ್ದು, ನಂತರ ಹೆಚ್ಚು ಮಕ್ಕಳು ಆಗೋದ್ರಿಂದಾಗಿ ಈಗ ಇಲ್ಲಿ 100ಕ್ಕೆ 58 ಮಕ್ಕಳು ಇದ್ದಾರೆ. ಬೆಡ್ಡು ಕಾಟ್ಗಳು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ. ಹಾಗಾಗಿ ಸರ್ಕಾರಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಮನವಿ ಮಾಡಿದ್ದಾರೆ. ಹಳೆ ಕಟ್ಟಡದಲ್ಲಿದ್ದ ವಿದ್ಯಾರ್ಥಿಗಳನ್ನ ನವೆಂಬರ್ 18ರಂದು ಹೊಸ ಕಟ್ಟಡಕ್ಕೆ ತರಾತುರಿಯಲ್ಲಿ ಶಿಫ್ಟ್ ಮಾಡಿದ್ದಾರೆ. ಶಿಫ್ಟ್ ಮಾಡೋ ಮೊದಲೇ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನ ಹರಿಸದೇ ಇದ್ದಿದ್ದು ಅಧಿಕಾರಿಗಳ ಎಡವಟ್ಟಿಗೆ ಕಾರಣವಾಗಿದೆ. ಅಲ್ಲದೆ ಹಾಸ್ಟೆಲ್ಗೆ ವಿದ್ಯಾರ್ಥಿಗಳು ಸೇರಿ ಇಷ್ಟು ದಿನವಾದರೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಮೌನ ವಹಿಸಿರೋದ್ರ ಹಿಂದೆ ಸಾಕಷ್ಟು ಅನುಮಾನ ಮೂಡಿದೆ. ಒಟ್ನಲ್ಲಿ ಸರ್ಕಾರದ ಯೋಜನೆಗಳನ್ನ ಸಮರ್ಪಕವಾಗಿ ವಿತರಿಸಬೇಕಾದ ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ಬದಲು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಿದೆ. ಪ್ರೇಮ್ ಕುಮಾರ್, ನ್ಯೂಸ್ 18, ಕೊಡಗು.